ದಿವ್ಯ ಜೀವನ ಯೋಗ ಶಿಬಿರ, ಡಿವೈನ್ ಲೈಫ್ ಯೋಗ ಅಂತೀವಿ. ಸುಮ್ಮನೆ ಒಂದು ಝಲಕ್, ಇದೊಂದು ಶಾಂಪಲ್ ಮಾತ್ರ. ನಿಮಗೆ ಯೋಗದ ಶಾಂಪಲ್ ತೋರಿಸ್ಲಿಕ್ಕೆ ಕರೆಸಿದೆವು. ನೀವು ಬಂದ್ರಿ, ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ಗುರುಗಳು ಹೇಳ್ಯಾರ ಅಂತ ತಿಳ್ಕೊಂಡು ಬಂದ್ರಿ. ನೀವಿಲ್ಲಿ ಬಂದು 2 ದಿವಸ ಬಂದ್ರಿ, ಇದ್ರಿ. ಗುರುಗಳು ಒಳ್ಳೆ ಕರೆದ್ರಪ್ಪ, ನಾವು ಒಳ್ಳೆ ಬಂದೀವಿ ಅನ್ನಿಸ್ತೇನು? ಖುಷಿ ಆಯ್ತು. 2 ದಿನ ಗುರುಗಳು ಕೂಡ 5 ನಿಮಿಷ ನಿಮಗೆ ಕುಡ್ದಾಗೋದಿಲ್ಲ. ನಿಮ್ಗೆ ಕೂಡ ಭಾಳ ಆಗ್ತದೆ. ನಾನು ಗೊತ್ತೈತಿ, ಹೌದಾ? ಗುರುಗಳ ವಾಣಿಯನ್ನು ಕೇಳಿದ್ದೀರಿ, ಅನೇಕ ಸಾಧನ ಮಾಡಿದ್ದೀರಿ. ಮುಖ್ಯ ಅಂದರೆ ಗುರುಗಳ ವಾಣಿ, ಸತ್ಸಂಗ, ಬೆಳಗ್ಗೆ ಏನು ಮಾಡಿದ್ರಲ್ಲ ಅದು, ಇಲ್ಲಿ ಫುಡ್, ಇಷ್ಟೇ ಹೈಲೈಟ್. ಸೊ ನಿಮಗೆ ಏನೇನಾಗಿದೆ ಅನುಭವ? ಇಲ್ಲಿ ಬಂದು ನೀನು ಬಂದ್ರಿ, ಧಾವಂತದಿಂದ ಬಂದ್ರಿ, ಸ್ಟೇ ಮಾಡಿದ್ರಿ, ಆನಂತರ ಗುರುಗಳ ವಾಣಿ ಕೇಳಿದ್ರಿ, ಸಾಯಂಕಾಲ ಅಲ್ಲೇ ಧ್ಯಾನ ಮಂದಿರಕ್ಕೆ ಹೋದ್ರಿ, ಧ್ಯಾನ ಮಾಡಿದ್ರಿ, ಆಸನ ಹಾಕಿದ್ರಿ, ಒಂದಿಷ್ಟು ಪ್ರಾಣಾಯಾಮ. ಯಾಕೆ ಎಲ್ಲ 2 ದಿವಸ ಎಲ್ಲ ಕಳ್ಸೋಕ್ಕಾಗೋದಿಲ್ಲ, ಒಂದಿಷ್ಟು ಝಲಕ್ ತೋರಿಸಿವಿ ಅಷ್ಟೇ. ಮಾಡಿದ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ನಮ್ಗೆ ಗೊತ್ತಾಗಬೇಕಲ್ಲ, ಹೌದಾ? ನೀವೇ ಮಾತಾಡ್ಕೊತಿರ್ತೀರಿ, ನನ್ನ ಮುಂದೆ ಮಾತಾಡ್ರಿ. ಇದು ಶೇರಿಂಗ್ ಅಂತೀವಿ. ನಿಮಗೆ ಹೆಂಗೆ ಫೀಲಿಂಗ್ ಬಂತು ಅಬೌಟ್ ಅಂತ ಅನ್ನಿಸ್ತು? ಒಂದು ಶಬ್ದದ ನಾ ಏನು ಹೇಳ್ತೀನಿ ನಿಮಗೆ, ಒಂದೊಂದಾಗಿ ಹೆಂಗೆ ಅನ್ನಿಸ್ತು? ಪರಿಸರ ಹೆಂಗೆ ಅನ್ನಿಸ್ತು? ಪರಿಸರ ಭಾಳ ಉತ್ತಮ ಅನಿಸ್ತು. ಪಿರಮಿಡ್ ಧ್ಯಾನನೂ ಭಾಳ ಚೆನ್ನಾಗಾಯಿತು. ಪ್ರಸಾದ ಅಂತೂ ಅದ್ಭುತ. ಅದು ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಮ್ಮ ಇದಕ್ಕೆ ಅನುಭವಕ್ಕೆ ಬರುವಂಗೆ ಫುಡ್ ಕೊಟ್ಟಿದ್ದೀರಿ. ಇವತ್ತಿನ ಶಂಕರ ಪ್ರಕ್ಷಾಳನ ಅದನ್ನು ಹೇಳ್ಬೇಕು ಮುಖ್ಯ. ಹೆಂಗೆ ಅನ್ನಿಸ್ತು? ಚೆನ್ನಾಗಾಯ್ತು ರೀ. ಯಾಕಂದ್ರೆ ನಾವು ಅದನ್ನು ಮನೆಯಾಗ ಮಾಡಿರೋದಿಲ್ಲ, ಇಲ್ಲೆಲ್ಲ ಮತ್ತು ಹೊಸದಾಗಿ ಮಾಡ್ತೀವಲ್ಲ, ಭಾಳ ಅಷ್ಟು ಕ್ಲಿಯರ್ ಆಯ್ತು ನಮ್ದು. ಸಾಕಿಷ್ಟೇ. ಹಾಗೂ ಗುರುಗಳಿಗೂ ಶರಣಾರ್ಥಿಗಳು. ಮೊದಲು ಪಿರಾಮಿಡ್ದಲ್ಲಿರೋ ಮಾಡಿರುವಂಥ ನಾವು ಯಾವುದೇ ಪ್ರಾಣಾಯಾಮ ಆಗಿರ್ಬೋದು, ಯೋಗ ನಿದ್ರೆ ಆಗಿರ್ಬೋದು, ಬಹಳ ಪರಿಣಾಮಕಾರಿ ಅನ್ನಿಸ್ತು. ಮತ್ತು ಇಲ್ಲಿ ಪರಿಸರ ಬಹಳ ಸುಂದರವಾಗಿತ್ತು ಮತ್ತು ಮನೋಹರವಾಗಿತ್ತು. ಮತ್ತು ನಮಗೆ ಯಾವುದಕ್ಕೂ ಇಲ್ಲಿ ಕೊರತೆ ಅಂಥೇಳಿ ಅನ್ನಿಸ್ಲೇ ಇಲ್ಲ. ಮತ್ತು ಇಲ್ಲಿ ಆಹಾರ ಬಹಳ ರುಚಿಕರವಾಗಿತ್ತು ಮತ್ತು ಅಚ್ಚುಕಟ್ಟಾಗಿತ್ತು. ಮತ್ತು ನಾವು ಯಾವ ಯೋಗಾಸನ ಮಾಡಿರಲಿ ಜ್ಞಾನದ ಪ್ರಕಾರವೇ ಅವರು ಆಹಾರವನ್ನು ಕೊಡ್ತಾ ಇದ್ರು, ನಾವು ಅದನ್ನು ಸೇವಿಸ್ತಾ ಇದ್ವಿ. ಅದು ಬಹಳ ನಮ್ಗೆ ಮನಸ್ಸಿಗೆ ಬಂತು, ಮನಸ್ಸಿಗೆ ಹಿಡಿಸ್ತು. ಮತ್ತು ನಕ್ಷತ್ರ ಧ್ಯಾನ ಬಹಳ ಪವರ್ಫುಲ್ ಅನ್ನಿಸ್ತು. ಮತ್ತು ನಮ್ಮ ಒಂದು ಮಿದುಳಲ್ಲಿ ಏನೋ ಒಂದು ಪರಿವರ್ತನೆ ಆತು ಅಂಥೇಳಿ ಅನ್ನಿಸ್ತು. ಮತ್ತು ಭೂಗರ್ಭ ಧ್ಯಾನ ಅದು ನಮಗೆ 3ನೇ ಕಣ್ಣು ತೆರೀತಪ್ಪ ಅಂತ ಅನುಭವ ಅದು ಬಂತು. ಮತ್ತು ಇವತ್ತಿನ ಒಂದು ಸಾಲ್ಟ್ ವಾಟರ್ ಪ್ರೊಸೆಸ್, ಶಂಖ ಪ್ರಕ್ಷಾಳ ಬಹಳ ನಮ್ಗೆ ಇದು ಪಿತ್ತು ಬಾಳಿತ್ತು ನನಗೆ. ಮತ್ತು ಹೊಟ್ಟೆಯಲ್ಲಿ ಅಜೀರ್ಣತೆ ಬಾಳಿತ್ತು, ಅದೆಲ್ಲ ಇವತ್ತು ಹೊರಗೆ ಬಂತು. ಅದು ನನಗೆ ಬಹಳ ಮನಸ್ಸಿಗೆ ಬಹಳ ಆನಂದ ತಂತು. ಮನಸ್ಸು ಸ್ವಚ್ಛ ಅನ್ನಿಸ್ತು ಮತ್ತು ನಿರ್ಮಲ ಅನ್ನಿಸ್ತು. ಅದೇ ರೀತಿಯಲ್ಲಿ ಗುರುಜಿಯವರು ಕೊಟ್ಟ ದೀಕ್ಷೆ, ಆ ದೀಕ್ಷೆಯಿಂದ ನನಗೆ ಕ್ರೌನ್ ಚಕ್ರ ಅಲ್ಲಿ ಆಕ್ಟಿವೇಟ್ ಆಗುವಂಥ ಅನುಭವ ಬಂತು. ಮತ್ತು 3rd ಐ ಚಕ್ರ ಅಲ್ಲಿಯೂ ಆಕ್ಟಿವೇಟ್ ಆಗುವಂಥ ಅನುಭವ ಬಂತು. ಮತ್ತು ಹಾರ್ಟ್ ಚಕ್ರ ಅಲ್ಲಿಯೂ ಆಕ್ಟಿವೇಟ್ ಆಗುವಂಥ ಅನುಭವ ಬಂತು. ಮತ್ತು ಅದು ಅಶ್ವಿನಿ ಮುದ್ರ ಮಾಡೋದ್ರಿಂದ ಕುಂಡಲಿನಿ ಆಕ್ಟಿವೇಟ್ ಆಗುವಂಥ ಒಂದು ಅನುಭವ ನನಗೆ ಆಯಿತು ಅಂತ ಹೇಳಿ ಇಷ್ಟು ಮಾತುಗಳನ್ನು ಮುಗಿಸಿ ನಾನು ಎಲ್ಲರಿಗೂ ಶರಣ ಬಿರಾದರ್ ಇಂಡಿಯಿಂದ ಬಂದೇನೆ. ನನ್ನ ಗುರುಗಳಿಗೆ ಅನಂತ ಕೋಟಿ ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮ 2 ದಿವಸ ಕಾರ್ಯಕ್ರಮ ಭಾಳ ಅದ್ಭುತ ಕಾರ್ಯಕ್ರಮ ಆಗಿದೆ. ನನಗೆ ಭಾಳ ಸಂತೋಷ ಆಗಿದೆ. ಅತಿ ಯೋಗಾಸನ, ಧ್ಯಾನ, ಆಮೇಲೆ ಪ್ರಾಣಾಯಾಮ, ಪಿರಮಿಡ್, ಆಮೇಲೆ ಶಂಖ ಪ್ರಕ್ಷಾಳನ ಇವೆಲ್ಲ ಆನಂದಮಯ ಆಗಿದೆ. ಇಷ್ಟೇ ಶರಣಯ್ಯ ದೊಡ್ಡ ಯತ್ನೂರು ಅಂತೇಳಿ ಅಂತರ್ಗಂತರಿಂದ ಬಂದಿದ್ವಿ. ಮೊದಲಿಗೆ ಗುರುವಿನ ಪಾದಕ್ಕೆ ನಾನು ಹಣೆಯಿಟ್ಟು ನಮಸ್ಕರಿಸ್ತಾ
ಹಾಗೆ ಪರಮಾತ್ಮನಲ್ಲಿ ಸ್ಮರಣೆ ಮಾಡ್ತಾ ನಾ ಕೆಲವು ದಿನಗಳಿಂದ ಗುರುವನ್ನು ಅರಿಸಿ ಸುಮಾರು ಕಡೆ ಹುಡುಕ್ತಾ ಇದ್ದೆ. ಗುರು ನಮ್ಗೆ ಯಾವಾಗ ದೊರೀತಾನೋ ಏನೋ, ಗುರುವಿನ ಕೃಪೆ ನಮ್ಗೆ ಯಾವಾಗ ಆಗುತ್ತೆ ಏನೋ ಅಂತ ಭಾಳ ದಿನದಿಂದ ಕನಸಿತ್ತು. ಅದು ನಾ ಇದು ಬರೋದು 3ನೇ ಟೈಮು. ಗುರುಗಳಿಗಂತ ಯಾವಾಗ ಬಂದೀನಿ ಅವಾಗಿದ್ದರೆ ನನಗೊಂದು ಉಲ್ಲಾಸ ಮತ್ತು ಉತ್ಸಾಹ ಅನ್ನೋದೊಂದು ಭಾಳ ಬಂದಿದ್ರಿ. ಅದ್ರ ಜೊತೆಗೆ ನಮ್ಮ ಮನೆಯೊಳಗಾಯ್ತು, ನಾನು ಇರ್ತಕ್ಕಂಥ ಪರಿಸರ ತುಂಬ ಶಾಂತವಾಗಿ ನನ್ನ ಜೊತೆ ಎಲ್ಲರೂ ಗೌರವ ಕೊಟ್ಟು ಮಾತಾಡುವಂಥ ಪರಿಸ್ಥಿತಿ ಬಂದತ್ರಿ. ಈಗ ಅದು ಯಾವ್ದು ಕಾರಣ ಅಂತಂದ್ರೆ ಇದು ಗುರುವಿನ ಮಹಿಮೆ, ನಂದೇನಿಲ್ಲ ರೀ. ನಾ ಏನು ಸುಮ್ಮನೆ ಗುರುವಿನ ಹೆಸರು ಹೇಳ್ತೀನಿ ರೀ, ಕೆಲಸ ಮಾಡ್ತಿರ್ತೀನಿ ರೀ. ಅದೆಲ್ಲ ತಪ್ಪು ಒಪ್ಪು ಪರಮಾತ್ಮಗಾಗಲಿ, ಗುರು ಏನು ಮಾರ್ಗದರ್ಶನ ಮಾಡಿ ಆತ ಮಾರ್ಗದರ್ಶನದ ಹೋದ್ರತ್ತ ಅಂತೇಳಿ ಸುಮಾರು ಕೆಲಸಗಳನ್ನು ಇವತ್ತು ಮಾಡಕತ್ತೀವಿ ರೀ. ಅದೆಲ್ಲ ಗುರುವಿನ ಪಾದಕ್ಕೆ ಹಾಕ್ತೀನಿ. ಅದ್ರ ಜೊತೆಗೆ ಈ 2 ದಿನದ ಶಿಬಿರದೊಳಗೆ ತುಂಬ ಅದ್ಭುತವಾದಂಥ ಅನುಭವಗಳು ನನಗೆ ಆಗಿದೆವು ರೀ. ಅದ್ರ ಜೊತೆಗೆ ನಾ ಬಂದಿಲ್ಲಿ ಕಾಲಿಟ್ಟಿದ ತಕ್ಷಣ ನನಗೆ ಒಂದು ಥರ ಎಲ್ಲೋ ಒಂದು ತಪೋಕ್ಷೇತ್ರಕ್ಕೆ ಹೋಗಿ ಬಂದೀವಿ ಅನ್ನೋಂಥ ಫೀಲ್ ಆಗ್ತಿತ್ತು ರೀ ನಮಗೆ ಅಲ್ಲಿ. ಯಾಕಂದ್ರೆ ಗುಳೇದ ಗುಡ್ಡ ಅಂತಂದ್ರೆ ಇದು ಬಯಲುಸೀಮೆ ನಾಡೊಳಗೆ ತುಂಬ ಬಿಸಿಲಿರ್ತಕ್ಕಂಥ ನಾಡು. ಆಮೇಲೆ ಇಲ್ಲೇ ಇಂಥ ಆಶ್ರಮ ಐತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ. ಅದು ಅಂತ ನಮಗದು ಏನೋ ಗುರುವಿನ ಕೃಪಾ ಆಯಿತು, ಪರಮಾತ್ಮ ಕೃಪಾ ಆಯಿತು, ನಮ್ಗದು ಗೊತ್ತಾಯ್ತು. ಗುರುಗಳು ಇಂಥ ಗುರುಗಳು ಇಲ್ಲಿ ಅದಾರ ಅನ್ನೋದು ನಮ್ಗೆ ಗೊತ್ತಾಗಿ ಇಲ್ಲಿ ಬಂದು ನಾವು ಒಬ್ಬ ಬಂದಿದ್ದೆ ಫಸ್ಟಿಗೆ. ಈಗ ಮತ್ತು ನನ್ನ ಜೊತೆಗೆ ಅವ್ರ ಜೊತೆ ನನ್ನ ಅನುಭವ ಶೇರ್ ಮಾಡಿದ ಅವ್ರು ನನ್ನ ಜೊತೆ 4 ಜನ ಇವತ್ತು ಈ ಆಶ್ರಮಕ್ಕೆ ಬಂದ್ರೆ. ಅವ್ರು ಬಂದ ಮೇಲೆ ಇವತ್ತು ಬೆಳಗಿಂದ ನಾವು ನಿನ್ನಲಿದ್ರೆ ನಾವು ಬರ್ತಾ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸ್ತಿದ್ವಿ. ಇಲ್ಲಿ ಪ್ರಕೃತಿ ಸೌಂದರ್ಯನ ಅನುಭವಿಸ್ತಿದ್ವಿ. ಅದ್ರ ಜೊತೆಗೆ ನಿನ್ನೆ ಬಂದು ಗುರುಗಳ ಮಾರ್ಗದರ್ಶನ, ಅವ್ರ ಪ್ರವಚನ ನಮ್ಗೆ ಅದ್ಭುತ ರೀ. ಗುರುಗಳು ಒಂದೊಂದು ಮಾತನ್ನ ಅದು ಬಂಗಾರ ಬೆಳ್ಳಿನ ಎಡ ಆಗತ್ತೆ, ಅಷ್ಟು ಶಕ್ತಿಯುತವಾದ ಮಾತುಗಳದವ್ರು. ಯಾಕಂದ್ರೆ ಈಗಿನ ಸಮಾಜದೊಳಗೆ ಇಂಥ ನಿಷ್ಠುರ ಮತ್ತು ನೇರವಾಗಿ ನುಡಿ ಮಾತಾಡೋರು ಭಾಳ ಕಡಿಮೆ ರೀ ನಮ್ಮಲ್ಲಿ ಸಮಾಜದೊಳಗೆ. ಯಾಕಂದ್ರೆ ಯಾರು ಇದನ್ನ ಹಿಡ್ಕೊಳ್ತಾರ ಅದು ಗೆದ್ದೆತ್ತಿನ ಬಲ ಅಂತಾರಲ್ಲ, ಆ ಥರ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಐತ್ರಿ. ಇಂಥ ಸ್ವಾಮಿಗಳು ಸಿಗೋದು ನಮ್ಮೆಲ್ಲರ ಪುಣ್ಯರ ಅಂತೇಳಿ ನಾನು ಭಾವಿಸ್ತೀನಿ ರೀ. ಅದ್ರ ಜೊತೆಗೆ ನಿನ್ನಿಂದ ನಾವು ಅಂತ ಮಾಡ್ಕೊಂಬಂದ್ವಿ. ಇವತ್ತಿಲ್ದ ಅನುಭವ ಅಂಕರು ಅದ್ಭುತ ರೀ. ನಿನ್ನೆ ಅದೇ ರೀತಿ ನಮ್ಮ ದೀಪಕ್ ಸರ್ ತುಂಬ ಅದ್ಭುತವಾದಂಥ ನುಡಿಗಳನ್ನ ಹೇಳಿದ್ರಿ. ಯಾಕಂದ್ರೆ ನಮ್ಗೆ ಅದು ಗೊತ್ತೇ ಇದಿಲ್ಲ. ಪರಿಸರದೊಳಗೆ ಎಷ್ಟೋ ಗಿಡ ಮರಗಳೆಲ್ಲ ಅದಾವ್ರಿ. ಆ ಗಿಡ ಮರಗಳು ನಮ್ಮ ಜೊತೆ ಹೆಂಗೆ ಸಂವೇದನೆ ಕ್ರಿಯೆ ಮಾಡ್ತಾವೆ, ಅದ್ರ ಜೊತೆ ನಾವು ಬೆರ್ತಾಗ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇದಿಲ್ಲ ರೀ. ನಿನ್ನೆ ಆ ಕ್ರಿಯೆ ಮಾಡಿದಾಗ ನನಗೆ ಅದ್ಭುತ ಅನ್ನಿಸ್ತು ರೀ. ನನ್ನ ಜೊತೆ ಅದು ಉಸಿರಾಡಕತ್ತ ಅನ್ನೋವಂಥ ನನಗೊಂದು ಫೀಲ್ ಆತ್ರಿ. ಅದು ನಂದು ಎದೆ ಬಡಿತಿತ್ತು, ಅದು ಎದೆ ಬಡಿಯಾಗತ್ತೇನಪ್ಪ, ಅದೊಂದು ಸೆನ್ಸಿಟಿವ್ ಹಿಂಗೆ ಬರಾಕತ್ತನಂತ ನನಗೊಂದು ದೊಡ್ಡ ಅನುಭವ ಆಯ್ತು ರೀ. ಅದ್ರ ಜೊತೆಗೆ ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಈ ಊಟದಂಕ್ರ ಏನು ಹೆಸರಿಡಂಗಿಲ್ಲ. ಯಾಕಂದ್ರೆ ಸಾತ್ವಿಕ ಫುಡ್ ರೀ, ನಮಗೂ ಅದೇ ಬೇಕಾಗಿತ್ತೆ. ನಮಗೇನು ಆಡಂಬರದ್ದು ಬೇಕಾಗಿರಲಿಲ್ಲ. ಸಾತ್ವಿಕ ಊಟ ಅದು ನಾವು ಅಂದ್ಕೊಂಡಂಗೆ ಆಯ್ತು ರೀ. ಇವತ್ತು ಬೆಳಗ್ಗೆ ಅಂಕರು ಮತ್ತು ಶಂಕ ಪ್ರಶಾಯನ ಅಂಕರು ಮಾಡಿದಾಗ ಅಂಕರು ನಾವು ಇದನ್ನ ಯಾವತ್ತು ಮಾಡಿದ್ದಿಲ್ಲ ರೀ. ಇವತ್ತು ಮಾಡಿದಾಗ ನಮ್ದು ಹೊಟ್ಟೆ ಭಾಗ ಎಲ್ಲ ಕ್ಲೀನ್ ಆಯ್ತು ರೀ. ಮೆದುಳು ಗಿದುಳು ಎಲ್ಲ ಒಂಥರ ಏನೋ ಸ್ವಚ್ಛಾಗಿ ಅಗದಿ ಹಗುರು ಅನಿಸಿವನು ಅನ್ನೋವಂಥದ್ದು ಅನುಭವ ಆಯ್ತು ರೀ. ಅದ್ರ ಜೊತೆಗೆ ಅಂಕರು ಈಗ ಗುರುಗಳ ದೀಕ್ಷೆ ಕೊಟ್ಟಿದ್ದ ಅಂಕರು ನನಗೆ ಅದ್ಭುತ ಅನ್ಸೈತ್ರಿ. ಯಾಕಂದ್ರೆ ನಾನು ಆಲ್ರೆಡಿ ಶಾಂಭೂರಿ ದೀಕ್ಷೆ ತೊಗೊಂಡಿದ್ರಿ ಗುರುಗಳ ಕಡೆ. ಇವತ್ತಿಂದ ತೊಗೊಂಡಾಗ ಇವತ್ತು ಅವ್ರ ಗುರುಗಳಿಗೆ ಅಂದೆ ನಾನು, ಇಲ್ರಿ ಗುರುಗಳ ನನಗೆ ಯಾವುದು ಆಸೆ ಬೇಡ್ರಿ, ನಾನು ಸೀದಾ ನೇರವಾಗಿ ಪರಮಾತ್ಮ ಧ್ಯಾನದೊಳಗೆ ಇರ್ಬೇಕು ಸದಾ, ನನಗೆ ಯಾವುದೂ ಆಸೆನೇ ಇಲ್ಲ. ಆಮೇಲೆ ನಾನು ಆ ದೀಕ್ಷೆ ಈ ದೀಕ್ಷೆ ಯಾವ್ದು ಕೊಟ್ರಿ ಇದು ಒಂದು ಕೊಟ್ರಿ ಸಾಕು, ನಾನು ನೇರವಾಗಿ ಅವ್ನು ಕೊಟ್ಟಾಗ ನಾನು ಕನೆಕ್ಟ್ ಇರ್ಬೇಕು ಅಂತ ಅದು ಒಂದೇ ಕೇಳಿದ್ರಿ. ಅದನ್ನ ಗುರುಗಳು ಇವತ್ತು ನನಗೆ ದೈಪಾಲ್ ಶರ ಅಂತ ನನಗೆ ಅನ್ಕೊಂಡಿನಿ ರೀ. ಯಾಕಂದ್ರೆ ಇವತ್ತು ಅದು ಅನುಭವ ಆಯ್ತು ರೀ. ಯಾಕಂದ್ರೆ ನಾವು 1 ಗಂಟೆ ಕುಂತಿದ್ವಿ, 2:30 ಮಠ ಅಂದ್ರೆ 1.5 ತಾಸು ಮಠ ಕುಂತಾಗ ಅದ್ಭುತ ಅನುಭವ ಆಯ್ತು ರೀ ನನಗೆ ಅದು. ಯಾಕಂದ್ರೆ ಗುರುಗಳು ಒಂದೊಂದು ಪಿನ್ ಟು ಪಿನ್ ಏನು ಹೇಳ್ತಿದ್ರು ಅದನ್ನ ನಾವು ಪಾಲಿಸ್ಕೊಂತ ಹೋದಾಗ ನನಗೆ ಅಗ್ದಿ ಅದ್ಭುತ ಅನಿಸುತ್ತೆ ರೀ. ಆ ನಮ್ಮ ಆಜ್ಞಾ ಚಕ್ರ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಅಲ್ಲಿ ಏನು ಒತ್ತಡ ಕ್ರಿಯೇಟ್ ಆಗತ್ತೆ ಅನ್ನೋದು ನಾವು ನೋಡಿದ್ದಿಲ್ಲ ರೀ. ಆಮೇಲೆ ನಮ್ಮ ಮೂಲ ಬಂದ ಯಾವ ಥರ ನಾವು ಏನು ಜಗ್ತೀವಿ, ಅಶ್ವಿನಿ ಮುದ್ರೆ ಒಳಗೆ ಹೆಂಗೆ ಜಗ್ತೀವಿ ಅದಕ್ಕೆ ಸತ್ಯ ಇದ್ದಿಲ್ಲ ರೀ. ಅವನ್ನೆಲ್ಲ ಮಾಡಿದಾಗ ಒಂಥರ ಅದ್ಭುತ ಅನಿಸುತ್ತೆ. ಈಗ ಅವ್ರ ಗುರುಗಳೊಂದು ಪಾಲನೆ ಹೇಳಿದ್ರು, ನಾವು ಹೋಗೋ ಮುಂದೆ ಎಲ್ಲರೂ ಪಾಲಿಸಿದ್ರಲ್ಲಪ್ಪ, ನಾ ಪಾಲಿಸ್ಕೊಂಡ್ ಬಂದ್ರಿ ಅದನ್ನ. ನಂಗೆ ಅದ್ಭುತ ಅನಿಸ್ತೀರಿ. ಹೊರಗೆ ಹೋದ ತಕ್ಷಣ ಪ್ರಸಾದ್ ತೊಗೊಂಡು ಬರೋ ಮಟ್ಟ ನೀವು ಮಾತಾಡ್ಬಿಡ್ರಿ ಅಂತಂದ್ರು ಗುರುಗಳು ನಮಗೆ. ಅದನ್ನ ಸುಮ್ಮನೆ ಹೋದ್ರಿ, ಇದನ್ನ ಮಾಡೋಣ ಅಂತೇಳಿ ಸುಮ್ಮನೆ ಹೊರಗಡೆ ಹೋದೆ, ಹಾಕೊಂಡು ಸುಮ್ಮನೆ ನಿಧಾನವಾಗಿ ನಡೆದೆ. ಅದೇ ವೈಬ್ರೇಷನ್ನು ಅದೇ ಇದು ಸುಮ್ಮನೆ ಅದೇ ಗುಂಗ್ನ್ಯಾಗ ಹೊಂಟಿದ್ದೀನಿ ರೀ ನಾನು. ಯಾರೋ ಒಂದು 2-3 ಜನ ಮಾತಾಡ್ಸಿದ್ರು, ನಾವು ಏನು ಮಾತಾಡಿಲ್ರಿ. ಆ ಗುಂಗ್ನ್ಯಾಗ ಇಲ್ಲ ಇಲ್ರಿ ನಾನು. ಆಮೇಲೆ ಲಾಸ್ಟಿಗೆ ಇಲ್ಲಿ ಪ್ರಸಾದ್ ಸಮಯದೊಳಗೆ ಪ್ರಾರ್ಥನೆ ಹೇಳಮ್ಮಂತ ಪ್ರಸಾದ್ ತಗೊಂಡು ವಾಪಸ್ ಗುರು ಕರೆದಂತೆ ಬಂದಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಈ ಗುರುಗಳ ಅಪ್ಪಣೆ ಮೇರೆಗೆ 2 ಮಾತುಗಳನ್ನು ಮಾತಾಡಿ ನಾ ಇಲ್ಲಿ ಬಂದಿದ್ದು ನನ್ನ ಜೀವನ ಸಾರ್ಥಕ ಆಯ್ತು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಬಂದಿದ್ದೀನಿ ಗದಗ ಜಿಲ್ಲೆಯಿಂದ. ಈ ಒಂದು 2 ದಿನದ ಶಿಬಿರ ಅಂದ್ರೆ ಅದ್ಭುತ ಶಿಬಿರ ಐತ್ರಿ.
ಇದು ನಿನ್ನೆ ಮಾರ್ನಿಂಗ್ 8 ಗಂಟೆಗೆ ಬಂದಿದ್ದೀವಿ ನಾವು. ಏನೋ ಬೇರೆ ಬೇರೆ ಕೆಲಸ ಇದ್ವು, ಆದರೂ ಇದು ವಾಟ್ಸಪ್ ಒಳಗೆ ಹಾಕಿದ್ರು ಗುರುಗಳು. ಅದನ್ನ ನೋಡಿ ಮತ್ತೆ ಬರ್ಬೇಕೋ ಬೇಡ ಅಂತ ಗುರುಗಳಿಗೆ ಫೋನ್ ಮಾಡಿದ್ವಿ. ಬರ್ರಿ ಹಂಗಂತಂದ್ರು, ಬಂದ್ವಿ. ಆದ್ರೆ ಅಲ್ಲಿ ಸುಮ್ಮನೆ ಟೈಮ್ ಪಾಸ್ ಅದು ಇದು ಮಾಡ್ತಿರ್ತೀವಿ. ಅದು ಇಂಥ ಶಿಬಿರಕ್ಕೆ ಬಂದ್ರೆ ಮನಸ್ಸು ಗಿನಸ್ಸು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಿನ್ನೆ ಸಾಯಂಕಾಲ ನಕ್ಷತ್ರ ಮೆಡಿಟೇಷನ್ ಮಾಡಿಸಿದ್ರು. ಅದು ಅದ್ಭುತ ಮೆಡಿಟೇಷನ್. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಉತ್ತರ ಕರ್ನಾಟಕದಾಗ ಎಲ್ಲಿ ಇಲ್ಲ ಅನ್ಕೊಂತೇನೆ ನಕ್ಷತ್ರ ಮೆಡಿಟೇಷನ್. ಆಲ್ ಓವರ್ ಇಂಡಿಯಾದಾಗ ಎಲ್ಲಿ ಇಲ್ಲ. ಅಲ್ಲಿ ಡ್ಯಾನ್ಸ್ ಪಬ್ಬು ಗಿಬ್ಬು ಇಂಥವಕ್ಕೆಲ್ಲ ಹೋಗಿನ ಇಂಥ ನಕ್ಷತ್ರ ಮೆಡಿಟೇಷನ್, ಇಂಥ ಯೋಗಾಶ್ರಮಕ್ಕೆ, ಇಂಥ ಒಳ್ಳೆ ನೇಚರ್ಗೆ ಬರೋದು. ಮಂಗಳೂರು ಎಲ್ಲ ಹೋಗ್ತಿದ್ವಿ ನಾವು. ಮಂಗಳೂರ ನೇಚರ್ ಚಲೋ ಐತಿ, ಅದ ಐತಿ ಅಂತೇಳಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಬಾಜು ಜಿಲ್ಲೆ ಒಳಗನ ಗುಳೇದ ಗುಡ್ಡ ಅಂತ ಒಂದು ಊರೊಳಗನ ಐತಿ ಅಂತಂದ್ರೆ ಎಲ್ಲ ಗುರುಗಳ ಆಶೀರ್ವಾದ ಎಲ್ಲ ನಮ್ಗೆ ಚೆನ್ನಾಗಾಯ್ತು. ಇವತ್ತು ಮಾರ್ನಿಂಗಿಂದ ಊಟ ಎಲ್ಲ, ಉಪಹಾರ ಸೇವನೆ ಎಲ್ಲ, ಪ್ರಸಾದ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಅದ್ಭುತ ಅನ್ನಿಸ್ತ್ರಿ. ಶಂಕರಪುಷಣ ಅಂದ್ರೆ ನಮ್ಗೆ ಹೊಳ್ಳಿ ಚಾರ್ಜ್ ಮಾಡ್ದಂಗ ಆತು, ಫುಲ್ ಚಾರ್ಜ್ ಆದಂಗ ಆಯ್ತ್ರಿ ನಮಗ. ಅದ್ರ ಇಷ್ಟ ಹೇಳಿ ನಮ್ಮ ಮಾತು. ಅಯ್ಯಪ್ಪ ನಾಯಕ್ ಅಂತ ಹೇಳಿ, ಮೂಲತಃ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಅಂಕಲಿ ಗ್ರಾಮದವ. ನಾನು ಇಲ್ಲೇ ಹುಬ್ಳಿ ಒಳಗೆ ಕೆಲಸ ಮಾಡ್ತೀನಿ ರೀ. ನಾನು ಪ್ರಪ್ರಥಮವಾಗಿ ಗುರುಗಳ ವಿಡಿಯೋ ಅವಾಗ ಯೂಟ್ಯೂಬ್ನಾಗ ವೀಕ್ಷಣೆ ಮಾಡ್ತಿದ್ದೆ. ನನಗೆ ನೋಡ್ದಂಗೆ ವಿಡಿಯೋ ನೋಡ್ದಾಗ ಇನ್ನೂ ಕೇಳ್ಬೇಕು ಇವ್ರು ಏನು ಹೇಳ್ತಾರೆ ಗುರುಗಳು ಅಂತೇಳಿ ಎಲ್ಲ ಮಾತು ಕೇಳಿ ನನಗೆ ಉತ್ಸಾಹ ಬಂದು ಒಂದ್ಸರಿ ಇವ್ರು ಫೋನ್ ಮಾಡಿದೆ ಗುರುಗಳಿಗೆ. ನಾನು ನಿಮ್ಮನ್ನು ಮೆಸೇಜ್ ಹಾಕಿದೆ ಯೂಟ್ಯೂಬಲ್ಲಿ. ಅದಕ್ಕೆ ಅವ್ರ ನಂಬರ್ ಕಳಿಸಿದ್ರು, ಈ ನಂಬರಿಗೆ ಕಾಲ್ ಮಾಡಿ ಅಂತ. ನಾನು ಫೋನ್ ಮಾಡಿದೆ ತಕ್ಷಣ ಗುರುಗಳು ಮಾತಾಡಿದರು. ಆಯಿತು ಇಂಥ ದಿವಸ ಬರ್ರಿ ಅಂತಂದರು. ಸಂಡೇ ತನಕ ಇರ್ತೀನಿ, ಯಾವಾಗಾದರೂ ಬರ್ರಿ ಅಂತ ಹೇಳಿದ್ರು ನನಗೆ. ನಾನು ಅಕಸ್ಮಾತ್ ಮರ್ದೆ ನೆಕ್ಸ್ಟ್ ಡೇನ ಶುಕ್ರವಾರ ಫೋನ್ ಮಾಡಿದ್ರು ಮಧ್ಯಾಹ್ನ ನನಗೆ, ನಾಳೆ ಶಿಬಿರ ಆಯ್ತು ಬಂದ್ಬಿಡು ಅಂತೇಳಿ. ನನಗೆ ಏನು ಮಾಡಲಿ ಅಂತ ನಾನು ಕನ್ಫ್ಯೂಸ್ ಆಗಿದ್ದೆ. ನಾನಾಗೆ ಡಿಸೈಡ್ ತೊಗೊಳಕ್ಕಾಗಲಾರ್ದು ಕನ್ಫ್ಯೂಸ್ ಆಗಿದ್ದೆ, ಹೋಗ್ಲೋ ಬೇಡ ಅಂತ. ಅಷ್ಟೊತ್ತಾಗ ಗುರುಗಳು ಫೋನ್ ಮಾಡಿದಲ್ಲ, ನನಗೆ ಇನ್ನೂ ಇದು ಅನ್ನಿಸ್ತು, ಇಷ್ಟು ಮಾಡಿ ನನಗೆ ಫೋನ್ ಮಾಡ್ಯಾರ, ನಾವು ಹೋಗಬೇಕಂತೇಳಿ ರಾತ್ರಿ ಬಂದೆ. ಬ್ಯಾಗ್ ಎಲ್ಲ ಹಿಡ್ಕೊಂಡು ಬಸ್ ಬಂದೆ. ಬಸ್ ಫುಲ್ ಆಗಿ ಮಿಸ್ ಆತ್ರಿ, ನಿಲ್ಲಿಸ್ಲಿಲ್ಲವ. ಮತ್ತು ವಾಪಸ್ ಹೋದೆ. ಹೆಂಗೆ ಮಾಡೋದು, ಬೆಳಗ್ಗೆ ಇಲ್ಲಿ ಜಲ್ದಿ ಬಂದು ಮುಟ್ಟಕ್ಕಾಗಲ್ಲ ನನಗೆ. ಏನು ಮಾಡ್ಬೇಕು ಅಂತ ವಿಚಾರ ಮಾಡಿದ್ರೆ ಬೆಳಗ್ಗೆ 4:50 ಟ್ರೈನ್ ಇತ್ತು ನೋಡಿದೆ. ಟ್ರೈನಿಗೆ ಮತ್ತು ರಾತ್ರಿ ಹೋಗಿ ಅಲ್ಲಿ ಟ್ರೈನ್ ಹಿಡ್ಕೊಂಡು ಇಲ್ಲಿ ಬಂದ ತಕ್ಷಣ ನನ್ನ ಆಶ್ರಮ, ನನಗೆ ಉತ್ತರ ಕರ್ನಾಟಕದ ಆಶ್ರಮ ಐತೆ ಅನ್ನೋದು ನಾನು ಎಕ್ಸೆಪ್ಟ್ ಮಾಡಿರಲ್ಲ, ಈ ರೀತಿ ಎಲ್ಲ ಇರ್ತದ ಅಂತ ಹೇಳಿ. ಹಂಗೆ ಸಹಜ ಹೋಗಿ ಭೇಟಿ ಆಗೋ ಗುರು ಅಂತ ಬಂದು ನೋಡಿದೆ. ವಾತಾವರಣ ಭಾಳ ಹಿಡಿಸ್ತು ನನಗೆ. ಆಮೇಲೆ ಗುರುಗಳ ಮಾತಾಯ್ತು, ಅವ್ರ ನೇರ ನಿಷ್ಠೂರು ಏನು ಮಾತಾಡ್ತಾರೆ, ಇದ್ದಂಗೆ ಏನು ಹೇಳ್ತಾರೆ, ಆ ಥರ ಗುರುಗಳು ನಮ್ಮ ಭಾಗದಾಗ ಎಲ್ಲೂ ಇಲ್ಲ. ಆಮೇಲೆ ಇಲ್ಲಿ ಕೊಡ್ತಕ್ಕಂಥ ನಾವು ಕಲ್ತದ್ದು ಕೆಲವೊಂದಿಷ್ಟು ಅವರಲ್ಲೇ, ಅದ್ರಾಗ ಅದ್ಭುತ ಅನುಭವಗಳು ಸಿಕ್ಕಾವ. ಇನ್ನೂ ಅವರಿಂದ ಸಾಕಷ್ಟು ಅನುಭವಗಳು ನಮಗೆ ಸಿಗಲಿ, ಇನ್ನೂ ಇಂಥವು ಶಿಬಿರಗಳನ್ನ ಅವ್ರು ಏರ್ಪಡಿಸಲಿ, ಆಮೇಲೆ ನಮಗೂ ಅವಕಾಶ ಕೊಡಲಿ, ಆಮೇಲೆ ಇವ್ರ ಮೂಲಕ ನಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ವಿಠೋಬಾ ಯಲ್ಲರೆಡ್ಡಿ ಹರ್ಲಾಪುರ ಅಂತೇಳಿ, ಅಂತವರು. ಬಹುಶಃ ಗುರೂಜಿಯವರು ಹೋದ ಸಲ ಗದಿನ ನನಗೆ ದುಬ್ಬ ಚಪ್ಪರಿಸಿದ್ರು ಒಂದು ತಾಸು ಕೂತ್ಕೊಂಡು. ನಮ್ಮ ಗುಳದ ಬಾರಪ್ಪ ಹ್ಞೂ ಬರ್ತೀನಿ. ಇಲ್ರಿ ನಮ್ಮ ಊರಿಗೆ ಮೊದಲು ಬಂದ್ರೆ ಭಾಳ ಚಲೋ ಆಕೈತಿ, ನಮ್ಮೂರ ವಂಶಿಪುರ ಮಾಡ್ತೀವಿ ಅಂತ ನಾ ಅಂದಿದ್ದೆ. ನೋಡೋಣ ಅಂದಿದ್ರು. ಅದು ಯಾವಾಗ ನೋಡ್ತಾರೆ ನೋಡಲಿ. ಒಟ್ಟು ನಾನು ಇಲ್ಲಿ ಬೈದಾರ ಇದು 71 ವರ್ಷ ಆಗಿತ್ತದ ಕಾರ್. ಎಷ್ಟು ಅಡ್ಡಾಡೈತಿ, ಇಂಡಿಯಾ ಅಡ್ಡಾಡೈತಿ, ಕಬಡ್ಡಿ ಆಡೈತಿ, ಎಲ್ಲಿ ಬೇಕಾದ್ರೆ ಅಡ್ಡಾಡಿ ಏನೇನಾಗಿದ್ವು ಅವೆಲ್ಲವುಗಳು ಇಲ್ಲಿ ಬಂದು ಮತ್ತೆ ಹೊಳ್ಳಿ ಇಷ್ಟು ನಟ್ ಬೋಲ್ಟು, ಚಾರ್ಜು, ಕ್ರ್ಯಾಂಕು, ಪೆದಲ್ಡು, ರಿಪ್ಪರು, ಹೆಡ್ಡು ಎಲ್ಲನೂ ಕ್ಲೀನ್ ಮಾಡಿ ಹೊಳ್ಳಿ ನೀನು ಮುಂದೆ ಕಟ್ ಮಾಡಿ ಒಂದು ಮೂನಿ ಹೈ ಸ್ಪೀಡ್ ಮತ್ತೆ ಮಾಡಿ ಇಟ್ಟಾರ. ಅದನ್ನ ನಾವಿನ್ನ ಮತ್ತೆ ಚೆಂದಾಗಿ ನಡೆಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮಾಡ್ಯಾರ ಅಂತೇಳಿ ಹೆಂಗೆ ಮಾಡ್ಯಾರ, ಅವರ ಮಾಡಿದ ವ್ಯವಸ್ಥೆ ಒಳಗನ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನ, ನಮ್ಮ ಆಹಾರ ವಿಹಾರ, ನೋಟ ಊಟ ಇದರಲ್ಲಿ ನಾವು ಮಾಡಿದ್ರೆ ಇಲ್ಲಿ ಬಂದದ್ದಕ್ಕೆ ಸಾರ್ಥಕ, ಅವ್ರು ಮಾಡಿದ್ದಕ್ಕೆ ಸಾರ್ಥಕ. ಇದು ಒಂದು ಇಂದ ಗುಳೇದ ಗುಡ್ಡ ಅಂತ ನಾ ಹಿಂದೆ ಕೇಳಿದ್ದೆ. ಇಲ್ಲಿ ಟೂರ್ನಮೆಂಟ್ ಹಾಕಿದ್ದು ಕಬಡ್ಡಿ, ನಮ್ಮನ್ನು ಬಿಟ್ಟು ಬರ್ತಿದ್ದೀರಿ, ನೀ ಚಲೋ ಆಡೋದು ಸರಿ ಅಂತ. ಅದೇ ಯಾವಕ್ಕ ನಾನು ಮುಂದೆ ಕರ್ನಾಟಕ ಸ್ಟೇಟ್ ಪ್ಲೇಯರ್ ಆಗಿದೆ, ಯೂನಿವರ್ಸಿಟಿ ಪ್ಲೇಯರ್ ಆಗಿದೆ. ಅಂದ್ರೆ ವ್ಯವಸ್ಥೆ ಗುಳೇದ ಟೂರ್ನಮೆಂಟ್ ಉತ್ತರ ಕನ್ನಡ ಭಾರಿ ವಿಶೇಷ ಇದೆ. ಹಿಂಗಾಗಿ ಅದು ಒಂದು ಪ್ರೇರಣೆ ನಾನು ಗುಳೇದ ಗುಡ್ಡ ಆವತ್ತಿನ ಸದ್ಯಕ್ಕೆ ಹಿಂಗೆ ಬಂದು ಗುಳೇದ ಗುಡ್ಡಕ್ಕೆ ಬಂದ್ವಿ. ಅತಿ ಗಾಬರಿಯಿಂದ ಇದ್ದಿದ್ದಿಲ್ಲ, ಅಗದಿ ಖುಷಿಯಾಗಿ
ನನಗೆಲ್ಲ ಕೆಲಸ ಏನು ಗಿಡ ಮನುಷ್ಯಲ್ಲ ಅದು ಭಾಳ ನಾನು ಈಗ ಆರಾಮಿದ್ದೀನಿ 1,015 ಗಿಡ ಹಚ್ಚೇನ್ರಿ ಈಗ ಇನ್ನೂ ಒಂದು 5-6 ಸಾವಿರ ಹಚ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ರಿಟೈರ್ಡ್ ಆಗಿಂದ ಅದಕ್ಕೆ ತಮ್ಮದು ಅನುಗ್ರಹ ಇರಬೇಕು. ಅದಕ್ಕೆ ದಯವಿಟ್ಟು ತಾವು ಯಾವಾಗ ಟೈಮ್ ಕೊಡ್ತೀರಿ ಅವತ್ತು ನಮ್ಮ ಊರಿಗೆ ಬರ್ಬೇಕು, ನಮ್ಮ ಊರಿಗೆ ಪಾವನಾಗಲಿ ಅಂತ ನಾನು ವಿಚಾರ